ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ ಕೇಕ್ ಕಟ್ ಮಾಡುವಾಗ ಇವರಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಅವನಿಗೆ ಗೊತ್ತಾದ್ರೆ ಅನುಮಾನ ಜಾಸ್ತಿ ಆಗಲ್ವಾ? ಗೌಡ್ರೆ, ನೀವು ಮೊದ್ಲು ಹೊಟ್ಟೆಗೆ ಎಣ್ಣೆ ಹಾಕೋ ಮಾತಾಡೋದನ್ನ ಬಿಟ್ಟು ತಲೆಗೆ ಎಣ್ಣೆ ಹಾಕೋದನ್ನ ಮಾತಾಡಿ. ಸುಮ್ನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಲ್ಲ. ಫಸ್ಟ್ ಹೋಗಿ ಕೇಕ್ ತಗೊಂಡ್ ಬನ್ನಿ, ಮಿಕ್ಕಿದನ್ನೆಲ್ಲ ನಾನ್ ನೋಡ್ಕೋತೀನಿ. ಮಾಲಿನಿ ಮೇಡಮ್ ಅವರೇ, ನೀವು ಪ್ಲಾನ್ ಅಂತೂ ಸಖತ್ತಾಗಿದೆ. ನಾನು ಈಗಲೇ ಹೋಗಿ ಕೇಕ್ ತಗೊಂಡ್ಬರ್ತೀನಿ. ಮೈ ಡಿಯರ್ ಫುಲ್ ರೈಸು, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಿಮ್ಮ ರೇಖು, ಒಲವಿನ ಉಡುಗೊರೆ ಕೊಡಲೇನು, ಪ್ರೀತಿಯಿಂದ ತಂದಿರುವೆ ಇದನ್ನ. ಅಯ್ಯೋ ಶೆಟ್ರೆ, ಬುದ್ಧಿ ಇಲ್ವಾ ನಿಮ್ಗೆ? ಯಾಕೆ ಅವಾಗ ನಮ್ಮ ಮನೆಗ್ ಬಂದು ಹೋಗಿ ಮಾಡ್ತೀರಾ? ನೋಡಿ ಶೆಟ್ರೆ, ಇದು ಹೆಣ್ಮಕ್ಳು ಇರೋ ಮನೆ. ನೀವ್ ಈ ತರ ಎಲ್ಲ ಮಾಡ್ಬಾರ್ದು, ಜನ ತಪ್ಪು ತಿಳ್ಕೊತಾರೆ. ಚೂಡು ಅಮ್ಮಾಯಿ, ನೋಡೋರ್ಗೇನು, ಅವ್ರು ಹೆಂಗಾದ್ರೂ ತಪ್ಪು ತಿಳ್ಕೊಳ್ಳಿ. ನನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆ ಇಲ್ಲ ತಾನೇ, ಚಿಂತೆ ಮಾಡಬೇಡಿ ಅಲ್ವಾ ಮಾಲಿನಿ ಮೇಡಮ್? ಹೌದು. ಹೀರೋಯಿನ್ ಮೇಡಮ್ ಒಪ್ಕೊಂಡ್ಮೇಲೆ ಮುಗೀತು, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನನ್ನನ್ನ ನಿಮ್ಮ ಬಂಧು ಅನ್ಕೊಂಡು ಬಂದಾಗೆಲ್ಲ ಉಪಚಾರ ಮಾಡಿ. ಸುಮ್ನೆ ರೀ, ಸಾಕು. ನೀವ್ ಮಾಡ್ತಿರೋ ಘನ ಕಾರ್ಯಕ್ಕೆ ನಿಮಗ್ ಬಂದಾಗೆಲ್ಲ ಉಪಚಾರ ಮಾಡ್ತಾರೆ. ಹೋಗ್ರಿ ಇಲ್ಲಿಂದ. ಕೂಲ್ ಅನ್ಪೋಣ ಅವ್ರೆ, ಕೂಲ್. ಈಗ ಈ ಗಿಫ್ಟ್ ತಗೊಳ್ಳಿ. ನನಗೆ ಗಿಫ್ಟ್ ವಿಷಯ ಇದೆ. ಈ ಗಿಫ್ಟ್ ಇಟ್ಕೊಂಡು ನನಗೂ ರೇಖಾಗೂ ಮದುವೆ ಮಾಡಿಸ್ಬಿಡಿ. ಆಮೇಲೆ ಇದಕ್ಕಿಂತ ದೊಡ್ಡ ಗಿಫ್ಟ್ ತಂದ್ಕೊಡ್ತೀನಿ. ಅಯ್ಯೋ ಶೆಟ್ರೆ, ಹೋಗಿ ಬಂದು ಬಾಗ್ಲು ಚಿಲ್ಕ ಅಲಾಡ್ಸ್ತಾರೆ ಅಂತಾರಲ್ಲ, ಆಯ್ತರ ಆಯ್ತು ರೀ. ಈಗಾಗ್ಲೇ ಮದ್ವೆ ಆಗಿರೋ ಹುಡುಗಿಗೆ ಮತ್ತೊಂದ್ ಮದ್ವೆ ಹೇಗ್ರಿ ಮಾಡ್ಸಕ್ಕಾಗತ್ತೆ? ನೋಡಿ ಮೇಡಮ್, ಈ ಮಳವಳ್ಳಿ ಮಾದೇವ ರೇಖಾಗೆ ಒಳ್ಳೆ ಜೋಡಿ ಅಲ್ಲ. ಅವನನ್ನ ಅವಳಿಂದ ದೂರ ಮಾಡ್ಬಿಡಿ, ರೇಖಾನ್ನ ನನಗ್ ಕೊಟ್ಟು ಮದುವೆ ಮಾಡ್ಕೊಡಿ. ಶೆಟ್ರೆ, ನಿಮಗ್ ತಲೆಗೆಲ್ಲ ಕೆಟ್ಟಿದ್ಯಾ? ಜೊತೆಗಿರೋ ಜೋಡಿನ ದೂರ ಮಾಡಿ ಯಾರಾದ್ರೂ ಮದ್ವೆ ಮಾಡ್ತಾರಾ? ನಮ್ದು ಅಂತ ಫ್ಯಾಮಿಲಿ ಅಲ್ಲ. ನೀವು ಸುಮ್ನೆ ಇಲ್ಲಿಂದ ಹೋಗಿ. ಹೌದು ಶೆಟ್ರೆ, ಪದೇ ಬಂದು ನಾನ್ ರೇಖಾನೇ ಮದ್ವೆ ಆಗ್ತೀನಿ ಅಂತ ತಲೆ ಕೆಡಿಸ್ತಾ ಇರ್ಬೇಡಿ. ನೋಡಿ, ಈ ಅನ್ಪೂರ್ಣ ತಲೆ ಕೆಟ್ರೆ ಇಲ್ಲಿ ನಡೆಯೋ ಕಥೆನೇ ಬೇರೆ. ಹೋಗಿ ಸುಮ್ನೆ. ಮಾಲಿನಿ ಅವ್ರೆ, ಅನ್ಪೂರ್ಣ ಅವ್ರೆ. ರೇಖು, ನನ್ನ ಮೈಸೂರು ಪಾಕು. ರೇಖಾ ಅವ್ರೆ, ನೀವು ಹಾಗೆಲ್ಲ ಭಯ ಪಡಬಾರ್ದು. ನನ್ನ ಮುಖ ನೋಡಿದ್ರೆ ಪ್ರೀತಿ ಬರ್ಬೇಕು, ಭಯ ಬರಬಾರ್ದು. ಎಲ್ಲಿ ನಿಮ್ ಯಜಮಾನಪ್ಪ ಕಾಣಿಸ್ತಾ ಇಲ್ಲ? ಅವರ ಹೊರ್ಗಡೆ ಹೋಗ್ಬಿಟ್ಟವ್ರೆ. ಹೌದು, ಪಾಪ ಅವ್ರು ಯಾವಾಗ್ಲೂ ಹೊರಗಡೆನೇ ಇರ್ತಾರಲ್ವಾ, ಅದಕ್ಕೆ ಅವ್ರ ಮನೆಗ್ ಬಂದಾಗೆಲ್ಲ ನೀವು ಜಾಸ್ತಿ ಪ್ರೀತಿ ತೋರಿಸ್ಬಿಡ್ತೀರಾ ಅಲ್ವಾ? ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಅವ್ರು ಬೇರೆ ಮನೇಲಿಲ್ಲ. ಅವ್ರು ನೋಡ್ದೆ ವಾಪಸ್ ಹೋಗಕ್ಕೆ ಮನ್ಸು ಬರ್ತಾ ಇಲ್ವೇ? ಅಯ್ಯೋ, ಯಾಕೆ ಬೇಜಾರ್ ಮಾಡ್ಕೋತೀರಾ? ಬಂದ್ಬಿಡ್ತಾರೆ. ಶೆಟ್ರೆ, ನಿಮ್ಗೆ ಹೇಳೋದೇ ಮರ್ತಿದ್ದೆ, ಇವತ್ತು ನಮ್ ರೇಖಾ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ. ಅವ್ರ ಯಜಮಾನ್ರು ರೇಖಾ ಅವ್ರಿಗೋಸ್ಕರ ಗ್ರ್ಯಾಂಡ್ ಪಾರ್ಟಿ ಕೊಡ್ತಾ ಇದಾರೆ. ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗಿ. ಹಾಗಿದ್ರೆ ಗಿಫ್ಟ್ ವೇಸ್ಟ್ ಆಗ್ಲಿಲ್ಲ, ಅದನ್ನು ಮುಗಿಸ್ಕೊಂಡೇ ಹೋಗ್ತೀನಿ. ಮಾಲಿನಿ, ನನ್ಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಶೆಟ್ರಿಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ. ಹಾ, ಬನ್ನಿ ಶೆಟ್ರೆ, ಕಾಫಿ ಕೊಡ್ತೀನಿ. ನೀವು ಕರಿಯೋದೇ ಚಾ. ಅಯ್ಯಯ್ಯೋ, ಪಾರವಾಳ ನನ್ ಕಣ್ ಮುಂದೆನೇ ಹಾರಾಡ್ತಿದೆ. ಬಂದಿ ಭುಜದ ಮೇಲೆ ಕೂತ್ಕೋಬಾರ್ದಾ? ಕಸ್ತೂರಿ ನಿವಾಸ ಪಿಕ್ಚರ್ ಅಣ್ಣವ್ರ ತರ. ಹಾ ಶೆಟ್ರೆ, ಏನೋ ಪಾರಿವಾಳ ಅಂದಂಗಿತ್ತು. ಅದು ಉತ್ತರ ಕರ್ನಾಟಕದ ಹಾಡು ಫೇಮಸ್ ಅಲ್ವೇನಮ್ಮ? ಯಾವ ಹಾಡು? ಪ್ರೀತಿಯ ಪಾರಿವಾಳ ಆರೋಗ್ಯಕ್ಕೆ ನಾನ್ ಬಿಡಲ್ಲ. ಶೆಟ್ರೆ, ನೀವು ಫಸ್ಟ್ ಕೂತ್ಕೊಳ್ಳಿ. ಶೆಟ್ರೆ, ನಿಮ್ಗೆ ಕಾಫಿ ಪ್ಲಸ್ಸಾ ಲೆಸ್ಸಾ? ರೇಖಾ ಅವ್ರು ನೋಡಿದ್ಮೇಲೆ ಲೆಸ್ ಎಲ್ಲಿಂದ ಬಂತಮ್ಮ? ಆಲ್ವೇಸ್ ಪ್ಲಸ್. ಅವ್ರು ನೋಡಿದ್ಮೇಲೆ ಪಾಯಸದಲ್ಲಿ ಸ್ನಾನ ಮಾಡಿದಷ್ಟು ಖುಷಿಯಾಗಿದೆ ನನಗೆ. ಸರಿ ರೇಖಾ, ನೀವು ಕೂತ್ಕೊಂಡು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಆಯ್ತು ಹೋಗಿ. ಅಲ್ಲ ಪ್ಲಸ್ ಅಮ್ಮ. ಆಮೇಲೆ ಬಂತು, ಕೇಕ್ ಬಂತು. ಹಾಟ್ ಕೇಕ್, ಕೂಲ್ ಕೇಕ್, ಪೇಸ್ಟ್ರಿ ಕೇಕ್. ಬಾಯ್ಲಿ ಕುಚಂಡಿ. ರೀ ಶೆಟ್ರೆ, ನೀವ್ ಯಾಕ್ರಿ ಇಲ್ಲಿ ಬಂದ್ ಕೂತಿದ್ದೀರಾ? ನಿಮ್ಮನ್ನ ಯಾರಿ ಬರ ಕೇಳಿದ್ದು? ನೋಡು ಗೌಡ, ಯಾವುದೇ ಆಮಂತ್ರಣ ಇಲ್ಲದೆ ಇದ್ರು ನೇರವಾಗಿ ಬರುವ ಏಕೈಕ ಅತಿಥಿ ಅಂದ್ರೆ ಕರ್ನಾಟಕದಲ್ಲಿ ಶೆಟ್ಟಿ ಮಾತ್ರ. ನೀನೇನ್ ಭಯ ಪಡಬೇಡ, ನಾನು ಮೀಡಿಯಾದವ್ರನ್ನ ಕರ್ಕೊಂಡ್ ಬಂದಿಲ್ಲ.